ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಾವು ಮುಂದುವರಿಯುವ ಮೊದಲು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಕೋರುತ್ತೇವೆ. ಇವತ್ತು ನಾವು ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಆಳವಾದ ವಚನವನ್ನ ವಿಶ್ಲೇಷಣೆ ಮಾಡೋಣ. ಖಂಡಿತ. ಆ ವಚನ ಹೀಗಿದೆ, ನಾನು ಓದುತ್ತೇನೆ. ಎನ್ನಲ್ಲಿ ಭಕ್ತಿ ಸಾಸವಿಯ ಷಡ್ಭಾಗದ ನಿತಿಲ್ಲ, ಎನ್ನ ಭಕ್ತನೆಂಬರು ಎನ್ನ ಸಮಯಾಚಾರಿ ಎಂಬರು. ನಾನೇನು ಪಾಪವ ಮಾಡಿದನು, ಬೆಳೆಯದ ಮುನ್ನೆವೇ ಕೊಯ್ಯುವರೆ ಹೇಳಯ್ಯ. ಇರಿಯದ ವೀರ ಇಲ್ಲದ ಸೊಬಗು, ಎಲ್ಲಾ ಒಡೆಯರು ಏರಿಸಿ ನುಡಿವರು. ಎನಗಿದು ವಿಧಿಯೇ ಕೂಡಲ ಸಂಗಮ ದೇವ. ಆಹಾ, ಮೊದಲನೇ ಸಾಲೆ ಎಷ್ಟು ತೀವ್ರವಾಡಿದೆ ಅಲ್ವಾ? ಎನ್ನಲ್ಲಿ ಭಕ್ತಿ ಸಾಸವೆಯ ಷಡ್ಭಾಗದ ನಿತಿಲ್ಲ ಅಂತ. ಅಂದ್ರೆ ನನ್ನಲ್ಲಿ ಸಾಸಿವೆಯ 6ನೇ ಒಂದು ಭಾಗದಷ್ಟು ಕೂಡ ಭಕ್ತಿ ಇಲ್ಲ ಅಂತಾರೆ. ಇದು ಕೇವಲ ಒಂದು ವಿನಯದ ಪ್ರದರ್ಶನವಾ, ಅಥವಾ ಇದಕ್ಕಿಂತ ಆಳವಾದ್ದೇನಾದ್ರೂ ಇದೆಯಾ? ಇದು ಖಂಡಿತವಾಗಿಯೂ ಕೇವಲ ವಿನಯ ಅಲ್ಲ. ಇದೊಂದು ಅತ್ಯಂತ ತೀವ್ರವಾದ ಆತ್ಮಾವಲೋಕನ. ನನ್ನಲ್ಲಿ ಅಷ್ಟು ಭಕ್ತಿ ಇಲ್ಲ ಅನ್ನೋದು ಅವರ ಆತ್ಮಸಾಕ್ಷಿಗೆ ಗೊತ್ತಿರುವ ಸತ್ಯ. ಸೊ ಇಲ್ಲಿಂದಾನೇ ವಚನದ ನಿಜವಾದ ಸಂಘರ್ಷ ಶುರುವಾಗೋದು. ಹೌದು, ಯಾಕಂದ್ರೆ ಮುಂದಿನ ಸಾಲುಗಳೇ ಅದನ್ನ ಸ್ಪಷ್ಟಪಡಿಸ್ತವೆ. ಎನ್ನ ಭಕ್ತನೆಂಬರು ಎನ್ನ ಸಮಯಾಚಾರಿ ಎಂಬರು ಅಂತ. ಅಂದ್ರೆ ಸಮಾಜ ಅವರನ್ನು ಒಬ್ಬ ಮಹಾನ್ ಭಕ್ತ, ಧರ್ಮದ ದಾರಿ ತೋರುಮವನು ಅಂತ ಕೊಂಡಾಡ್ತಿದೆ. ಖಂಡಿತ. ಇಲ್ಲಿಯೇ ಒಂದು ದೊಡ್ಡ ಸಂಘರ್ಷ ಇರೋದು. ಅವರ ಆಂತರಿಕ ಭಾವನೆಗೂ ಸಮಾಜ ಅವರನ್ನು ನೋಡುವ ರೀತಿಗೂ ಅಜಗಜಾಂತಲ ವ್ಯತ್ಯಾಸವಿದೆ. ನಿಜ. ಈ ಕೀರ್ತಿಯೇ ಅವರಿಗೊಂದು ಹೊರೆಯಾಗ್ಬಿಟ್ಟಿದೆ ಅಲ್ವಾ? ಅದಕ್ಕೆ ನಾನೇನೂ ಪಾಪವ ಮಾಡಿದೆನೋ ಅಂತ ಕೇಳ್ತಾರೆ. ಹೌದು, ಆ ಪ್ರಶಂಸೆಯೇ ಅವರಿಗೆ ಯಾತನೆ ಕೊಡ್ತಾ ಇದೆ. ಆಮೇಲೆ ಬಳಸುವ ರೂಪಕಗಳು ಅವು ಬಹಳ ಶಕ್ತಿಯುತವಾಗಿವೆ. ಬೆಳೆಯದ ಮುನ್ನವೇ ಕೊಯ್ಯುವರೆ ಮತ್ತು ಇರಿಯದ ವೀರ ಇಲ್ಲದ ಸೊಬಗು. ಇದ್ರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಆಕ್ಚುಲಿ ಇವು ಅರ್ಹತೆ ಇಲ್ಲದೆ ಸಿಗುವ ಪ್ರಶಂಸೆಯ ಟೊಳ್ಳುತನವನ್ನ ತೋರಿಸುತ್ತೆ. ಈಗ ನೋಡಿ, ಪೂರ್ಣವಾಗಿ ಬೆಳೆಯದ ಬೆಳೆಯನ್ನ ಕೊಯ್ದ್ರೆ ಅದರಿಂದೇನೂ ಲಾಭ? ಏನೂ ಇಲ್ಲ. ಯುದ್ಧವನ್ನೇ ಮಾಡದವನನ್ನ ವೀರ ಅಂತ ಕರೆದ್ರೆ ಅದಕ್ಕೇನರ್ಥ? ಅರ್ಥಹೀನ ಅದು. ಅದೇ ರೀತಿ ಅಸ್ತಿತ್ವದಲ್ಲೇ ಇಲ್ಲದ ಸೌಂದರ್ಯವನ್ನ ಹೊಗಳುವುದು ಎಷ್ಟು ನಿರರ್ಥಕವೋ. ತಾನು ಗಳಿಸದ ಗೌರವಕ್ಕೆ ಪಾತ್ರನಾಗಿದ್ದೇನೆ ಅನ್ನೋ ನೋವು ಬಸವಣ್ಣನವರನ್ನ ಕಾಡ್ತಾ ಇದೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸರಿ, ಹಾಗಾದ್ರೆ ಕೊನೆಯಲ್ಲಿ ಅವರು ನೇರವಾಗಿ ಕೂಡಲ ಸಂಗಮ ದೇವನನ್ನೇ ಪ್ರಶ್ನಿಸ್ತಾರೆ. ಎನಗಿದು ವಿಧಿಯೇ ಅಂತ. ಇದ್ರ ಮಹತ್ವವೇನು? ಇದು ಈ ವಚನದ ಪರಾಕಾಷ್ಠೆ ಅಂತ ಹೇಳ್ಬೋದು. ಇದೊಂದು ದೂರು ಅಥವಾ ಬೇಡಿಕೆ ಅಲ್ಲ, ಬದಲಾಗಿ ಇದೊಂದು ತಾತ್ವಿಕ ಪ್ರಶ್ನೆ. ಒಂದು ವಿಷಯ ನಾವಿಲ್ಲಿ ಗಮನಿಸಬೇಕು. ಏನು? ಲಿಂಗಾಯತ ತತ್ವದ ಪ್ರಕಾರ ಇಲ್ಲಿ ದೇವ ಅಂದ್ರೆ ಯಾವುದೇ ಆಕಾರವಿರುವ ವ್ಯಕ್ತಿ ಅಲ್ಲ. ಹೌದು, ನಿರಾಕಾರ ಸ್ವರೂಪಿ. ಹೌದು, ಆ ನಿರಾಕಾರವಾದ ಪರಮ ಚೈತನ್ಯದ ಮುಂದೆ ನಿಂತು ಬಸವಣ್ಣವರು ಕೇಳ್ತಾ ಇದ್ದಾರೆ, ನನ್ನ ಒಳಗಿನ ಸತ್ಯಕ್ಕೂ ಹೊರಗಿನ ಜಗತ್ತು ನನಗೆ ಕೊಟ್ಟಿರೋ ಸ್ಥಾನಮಾನಕ್ಕೂ ಇಷ್ಟು ವ್ಯತ್ಯಾಸ ಇರೋದು ನನ್ನ ಹಣೆಬರವೇ ಅಂತ. ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನದ ಸಾರಾಂಶ ಏನು? ಇದು ಇವತ್ತಿಗೂ ಹೇಗೆ ಪ್ರಸ್ತುತ ಅಂತ ಅನ್ಸುತ್ತೆ? ಇದರ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಬಾಹ್ಯ ಸಮಾಜದ ಮೆಚ್ಚುಗೆ ಬಿರುದುಗಳಿಗಿಂತ ನಮ್ಮ ಆಂತರಿಕ ಸತ್ಯ, ನಮ್ಮ ಪ್ರಾಮಾಣಿಕವಾದ ಆತ್ಮಾವಲೋಕನವೇ ಮುಖ್ಯ. ನಿಜವಾದ ಆಧ್ಯಾತ್ಮಿಕ ಪಯಣ ಶುರುವಾಗೋದೇ ಸ್ವಯಂ ವಿಮರ್ಶೆಯಿಂದ, ಹೊರಗಿನ ಹೊಗಳಿಕೆಯಿಂದಲ್ಲ. ಅದ್ಭುತವಾದ ವಿಶ್ಲೇಷಣೆ. ಈ ಚರ್ಚೆಗೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು. ಹಾಗೆಯೇ ಕೇಳುಗರಿಗೆ ಇಂತಹ ಇನ್ನಷ್ಟು ಚರ್ಚೆಗಳಿಗಾಗಿ ನಮ್ಮ ಬಯಲು ಬಯಲನೆ ಬಿತ್ತಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮತ್ತೊಮ್ಮೆ ವಿನಂತಿಸುತ್ತೇನೆ. ಖಂಡಿತ. ಹಾಗೆ ಹೋಗುವ ಮುನ್ನ ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ. ಖಂಡಿತ, ಹೇಳಿ. ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಪ್ರತಿಯೊಂದು ಲೈಕ್, ಕಾಮೆಂಟ್ ನಮ್ಮ ಮನ್ನಣೆಯನ್ನ ನಿರ್ಧರಿಸ್ತಾ ಅನ್ನೋ ಕಾಲದಲ್ಲಿ ಬಸವಣ್ಣನವರು ಈ ವಚನದಲ್ಲಿ ವ್ಯಕ್ತಪಡಿಸಿದಂತಹ ಆಳವಾದ ಆಂತರಿಕ ಪ್ರಾಮಾಣಿಕತೆಯನ್ನ ಮತ್ತು ಆತ್ಮಾವಲೋಕನವನ್ನ ಒಬ್ಬರು ಹೇಗೆ ಬೆಳೆಸ್ಕೊಳ್ಬೋದು?